5 ವರ್ಷ ಆಗಿತ್ತು ನನ್ನ ಫ್ರೆಂಡ್‌ನ ನೋಡಿ. ನಾನು ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಪ್ಲೀಸ್ ನೀವು ನನಗೆ ಚಾಕ್ಲೇಟ್ ಮಾಡಿಕೊಡ್ತೀರಾ? ಅಂತ ಕೇಳಿದಂಥ ಕಸ್ಟಮರ್ ಇವರು ನನಗೆ. ಹೌದು, ಇವತ್ತು ಅವರು ಅವರ 5 ವರ್ಷದಿಂದ ನೋಡದೇ ಇರುವಂಥ ಫ್ರೆಂಡ್‌ನ ಮೀಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಈ ಚಾಕ್ಲೇಟ್‌ನ ಪ್ರಿಪೇರ್ ಮಾಡಿಸ್ಕೊಂಡ್ರು. ಅವ್ರೇನು ಹೇಳಿದ್ರು ಅಂದರೆ ಒಂದು ಇಮೇಜ್‌ನ ಸೆಂಡ್ ಮಾಡಿಬಿಟ್ಟು, ಮೇಡಮ್ ನನಗೆ ಈ ಥರ ನೀವು ಚಾಕ್ಲೇಟ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಹೌದಾ, ಸರಿ ಆಯಿತು, ಓಕೆ ಮಾಡೋಣ ಅಂತೇಳಿ ನಾನು ಈ ಆರ್ಡ್ರನ್ನ ತಗೊಂಡೆ. ನೋಡಿ ಎಷ್ಟು ಅವ್ರು ಈ ರೀತಿ ಹೇಳಿದಾಗ ನನಗೂ ತುಂಬಾ ಖುಷಿ ಆಯಿತು. ಹೌದಾ, 5 ವರ್ಷದ ಫ್ರೆಂಡ್ಶಿಪ್ಗೆ ನೀವು ಚಾಕ್ಲೇಟ್ ಕೊಡಬೇಕಾದ್ರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಆ ಐಟಮ್ ಎಲ್ಲ ರೆಡಿ ಮಾಡಿ ನಾನು ಚಾಕ್ಲೇಟ್‌ನ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡಿ ನಾನೆಲ್ಲ ಫುಲ್ಲು ಎಲ್ಲ ಫಿನಿಶ್ ಮಾಡಿ ನಾನು ಅವ್ರಿಗೆ ಕೊಟ್ಟೆ. ಆ ಕಸ್ಟಮರ್ ಅಂತೂ ತುಂಬ ಖುಷಿಪಟ್ಟರು. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಮೇಡಮ್, ರಿಯಲಿ ನನಗೆ ತುಂಬ ಇಷ್ಟ ಆಯಿತು ಈ ಚಾಕ್ಲೇಟು ಅಂತೇಳಿ. ಅವರು ಒಂದು ಫ್ರೆಂಡ್ಗೆ ಅವರು ಈ ಚಾಕ್ಲೇಟ್‌ನ ಆರ್ಡ್ರ್ ಮಾಡಿದರು. ಮತ್ತೆ ಇಲ್ಲ ಮೇಡಮ್ ನನಗೆ ಇನ್ನೂ ಒಂದು 3 ಬಾರ್ ಚಾಕ್ಲೇಟ್‌ಗಳು ಬೇಕು, ನನ್ನ ಫ್ರೆಂಡ್ಸ್‌ಗಳಿಗೆ ಕೊಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಈ ಚಾಕ್ಲೇಟ್ಸ್ ಅಂತೇಳಿ ತುಂಬ ಖುಷಿಪಟ್ಟು ಅವರು ಮತ್ತೆ 3 ಆರ್ಡ್ರನ್ನ ಪ್ಲೇಸ್ ಮಾಡಿದ್ರು. ನಿಜವಾಗ್ಲೂ ನನಗೆ ಅವ್ರ ಕಸ್ಟಮರ್ ಫೀಡ್‌ಬ್ಯಾಕ್ ಅಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಕೊಟ್ಟ ತಕ್ಷಣ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡಿದ ತಕ್ಷಣ ನಮಗೂ ಒಂದು ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಡಬೇಕು, ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತನ್ನುವಂಥ ಹುಮ್ಮಸ್ಸು ನಮಗೂ ಬರುತ್ತಲ್ವ. ಅದೇ ರೀತಿ ಕಸ್ಟಮರ್ ಇವ್ರು ನನಗೆ ಸ್ವಲ್ಪ ಈ ಕಸ್ಟಮರ್ ನನಗೆ ಸ್ಪೆಷಲ್ ಅನಿಸಿದ್ರು. ಬಟ್ ತುಂಬ ಖುಷಿಯಾಯಿತು ನನಗಂತೂ ಈ ರಿವ್ಯೂನ ಕೇಳಿ. ನಿಮಗೂ ಯಾರಿಗಾದರೂ ಇದೇ ರೀತಿ ಬಾರ್ ಚಾಕ್ಲೇಟ್ಸು ಮತ್ತು ಹೋಮ್ ಮೇಡ್ ಚಾಕ್ಲೇಟ್ಸ್ ಬೇಕು ಅಂತ ಹೇಳಿದ್ರೆ ನಾನು ಹಾಕಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವುದೇ ರೀತಿ ಕಸ್ಟಮೈಸ್ಡ್ ಬಾರ್ ಚಾಕ್ಲೇಟ್ಗಳು ಬೇಕು ಇಲ್ವಾ ಗಿಫ್ಟ್ ಹ್ಯಾಂಪರ್ಸ್ ಬೇಕು ಅಂತ ಅಂದರೆ ಮತ್ತು ಚಾಕ್ಲೇಟ್ಸ್ಗಳು ಬೇಕು ಅಂತಂದರೆ ಡಿಂಪನ ಹೋಮ್ ಮೇಡ್ ಚಾಕ್ಲೇಟ್ಸ್‌ನ ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು. ನೋಡಿ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸಲ ಕಮೆಂಟ್ ಮಾಡಿ. ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ನೋಡಿ ಲಾಸ್ಟಲ್ಲಿ ಈ ರೀತಿ ಬಂತು. ಥ್ಯಾಂಕ್ ಯು.